ಎಲ್ಲರಿಗೂ ಶುಭೋದಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ 4ನೇ ಗದ್ಯ ಪಾಠವಾಗಿರ್ತಕ್ಕಂತಹ ಭಾಗ್ಯಶಿಲ್ಪಿಗಳು ಎನ್ನುವಂತಹ ಪಾಠದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ತಿಳ್ಕೊಂಡಿದ್ವಿ. ಯಾರ ಬಗ್ಗೆ ತಿಳ್ಕೊಂಡಿದ್ವಿ? ನೆನಪಿದೆನಾ? ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ತಿಳ್ಕೊಂಡಿದ್ವಿ. ಅವ್ರು ಹುಟ್ಟಿದ್ದು, ಅವ್ರ ಪಟ್ಟಾಭಿಷೇಕ ಆಗಿದ್ದು, ಹಾಗೆ ಅವ್ರ ತಂದೆ ತಾಯಿ, ಅವರು ಸ್ಥಾಪಿಸಿರುವಂತಹ ಪ್ರಜಾಪ್ರತಿನಿಧಿ ಸಭೆ, ನ್ಯಾಯ ವಿಧಾಯಕ ಸಭೆ, ಹಾಗೇನೆ ನಮ್ಮ ನಾಡಿಗೆ ಅಂದ್ರೆ ಮೈಸೂರು ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಅಪಾರ ಕೊಡುಗೆಗಳು, ಅವರ ಜಾರಿಗೆ ತಂದಿರತಕ್ಕಂತಹ ಸಾಮಾಜಿಕ ಕಾನೂನುಗಳು, ಅವೆಲ್ಲವನ್ನು ಕೂಡ ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಮತ್ತೊಬ್ಬ ಸಾಧಕರ ಬಗ್ಗೆ, ಮತ್ತೊಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅವರೇ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾರ ಬಗ್ಗೆ ತಿಳಿದುಕೊಳ್ಳೋಣ? ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ನೀವೆಲ್ಲ ವಿಶ್ವೇಶ್ವರಯ್ಯನವರ ಹೆಸರು ಕೇಳಿದಿರಲ್ವಾ? ನಿಮ್ಗೆ ಪರಿಚಯನೂ ಕೂಡ ಇದೆ ಅಲ್ವಾ? ಆದ್ರೂ ಕೂಡ ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳದೆ ಇರುವಂತಹ ವಿಚಾರಗಳು ಸಾಕಷ್ಟು ಇರ್ತವೆ ವಿದ್ಯಾರ್ಥಿಗಳೇ. ಅವರ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಇವತ್ತಿನ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಈ ನಾಡಿನ ಮಹತ್ವದ ಚಿಂತನೆಗಳ ಹಿಂದೆ ವಿಶ್ವೇಶ್ವರಯ್ಯನವರ ಪ್ರೇರಕ ಶಕ್ತಿ ಅಡಗಿದೆ. ಏನೇ ಮಹಾನ್ ಚಿಂತನೆ ಮಾಡಿದ್ರೂ ಕೂಡ ಅದ್ರ ಹಿಂದೆ ವಿಶ್ವೇಶ್ವರಯ್ಯನವರು ನಮಗೆ ಪ್ರೇರಕ ಶಕ್ತಿ ಅಂತ ಇರ್ತಾರೆ. ಹಾಗೇನೆ ಇವತ್ತಿನ ದಿನ ನಮ್ಮ ನಾಡು ವಿಜ್ಞಾನ ತಂತ್ರಜ್ಞಾನಗಳ ತವರೂರಾಗಬೇಕಾದ್ರೆ ಅದರ ಹಿಂದೆ ಅಥವಾ ಅದರ ಬುನಾದಿಯಲ್ಲಿ ವಿಶ್ವೇಶ್ವರಯ್ಯನವರ ಅಗಾಧವಾದ ಪರಿಶ್ರಮವಿದೆ. ಇವತ್ತಿನ ವಿಜ್ಞಾನ ತಂತ್ರಜ್ಞಾನಗಳಿಗೆಲ್ಲ ವಿಶ್ವೇಶ್ವರಯ್ಯನವರು ಅಂದಿನ ಕಾಲದಲ್ಲಿನೇ ನಮಗೆ ಬುನಾದಿಯನ್ನ ಹಾಕಿಕೊಟ್ಟು ಹೋಗಿದ್ದಾರೆ ವಿದ್ಯಾರ್ಥಿಗಳೇ. ಅವರ ಬುನಾದಿಯ ಮೇಲೆನೆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರೆದುಕೊಂಡು ಹೋಗ್ತಾ ಇದ್ದಾವೆ. ಭಾರತ ರತ್ನ ಬಿರುದನ್ನು ಪಡ್ಕೊಂಡಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯವರು 102 ವರ್ಷಗಳ ತುಂಬು ಜೀವನವನ್ನ ಕರ್ಮಯೋಗಿಯಂತೆ ಕಳೆದಿದ್ದಾರೆ. ಅಂದ್ರೆ ಕೆಲಸದಲ್ಲಿ ತುಂಬಾ ನಿಷ್ಠೆಯನ್ನು ಹೊಂದಿರುವಂತವರು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಕೆಲಸದಲ್ಲಿ ಯಾವತ್ತೂ ಮೇಲು ಕೀಳು ಅನ್ನೋದನ್ನ ಮಾಡಬಾರ್ದು. ನಿಮ್ಮ ಕೆಲಸ ರಸ್ತೆ ಗುಡಿಸುವಂತಹ ಕೆಲಸ ಆಗಿದ್ರೂ ಕೂಡ ಅದನ್ನ ನಿಷ್ಠೆಯಿಂದ ಮಾಡಬೇಕು. ಜಗತ್ತಿನ ಅತಿ ಸ್ವಚ್ಛ ರಸ್ತೆಯನ್ನಾಗಿ ಮಾಡಬೇಕು. ಆ ರೀತಿ ನಿಷ್ಠೆಯಿಂದ ನಮ್ಮ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವಿಶ್ವೇಶ್ವರಯ್ಯನವರು. ಹಾಗೇನೆ ಸಮಾಜಮುಖಿಯಾಗಿ ಸಿಕ್ಕಿರ್ತಕ್ಕಂತಹ ಅಧಿಕಾರವನ್ನ, ಸಮಾಜಮುಖಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ನಾವು ಸದುಪಯೋಗ ಪಡಿಸ್ಕೋಬೇಕು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ಯಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗೇನೆ ಈ ಪಾಠದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಬರೆದಿರ್ತಕ್ಕಂತಹ ಸಾಹಿತಿ ಯಾರು ಅಂತಂದ್ರೆ ಡಿ.ಎಸ್. ಜಯಪ್ಪಗೌಡ ಅವರು. ಡಿ.ಎಸ್. ಜಯಪ್ಪಗೌಡ ಅವರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿಕೊಳ್ಳೋಣ. ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ. ಇವರು ಕ್ರಿಸ್ತಶಕ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸ್ತಾರೆ. ಹಾಗೆ ಇವರು ಬರೆದಿರ್ತಕ್ಕಂತಹ ಕೆಲವೊಂದು ಪ್ರಮುಖ ಕೃತಿಗಳು ಅಂತಂದ್ರೆ ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎನ್ನುವಂತಹ ಪ್ರಮುಖ ಕೃತಿಗಳನ್ನ ಬರೆದಿದ್ದಾರೆ. ಹಾಗೇನೆ ಇವರು ಬರೆದಿರ್ತಕ್ಕಂತಹ ಕೃತಿಗಳಿಗೆ ಕೆಲವೊಂದಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದಾವೆ ವಿದ್ಯಾರ್ಥಿಗಳೇ. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಎನ್ನುವಂತಹ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನವೂ ಕೂಡ ಇವರಿಗೆ ಪ್ರಾಪ್ತವಾಗಿದೆ. ಹಾಗಾದ್ರೆ ಪ್ರಸ್ತುತ ಸರ್ ಎಂ ವಿಶ್ವೇಶ್ವರಯ್ಯ ಎನ್ನುವಂತಹ ಈ ಪಾಠ ಭಾಗವನ್ನ ಡಿ.ಎಸ್. ಜಯಪ್ಪಗೌಡ ಅವರು ಬರೆದಿರತಕ್ಕಂತಹ ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎನ್ನುವಂತಹ ಅವರ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಪಠ್ಯ ಪುಸ್ತಕದಲ್ಲಿ ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಪಾಠವನ್ನು ಓದುತ್ತೀನಿ, ನೀವು ಗಮನ ಕೊಟ್ಟು ಆಲಿಸ್ತಾ ಹೋಗ್ಬೇಕು.
ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ. ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಯಾರೋ? ವಿಶ್ವೇಶ್ವರಯ್ಯನವರು. ನೋಡಿ, ವಿಶ್ವೇಶ್ವರಯ್ಯನವರು ಸರ್ ಎಂ ವಿ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿದ್ದು. ಸರ್ ಎಂ ವಿ ಅಂತಾನೆ ಅವರನ್ನ ಕರೀತಾ ಇದ್ರು. ಇದು ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಶತಮಾನೋತ್ಸವ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಏನ್ ಶತಮಾನೋತ್ಸವ ಅಂದ್ರೆ 100 ವರ್ಷಗಳು ತುಂಬಿರ್ತಕ್ಕಂತಹ ಆಚರಣೆಯನ್ನ ಶತಮಾನೋತ್ಸವ ಅಂತ ಹೇಳಿ ಕರೆಯಲಾಗುತ್ತೆ. ಅಂದ್ರೆ ಸರ್ ಎಂ ವಿ ಅವರಿಗೆ 100 ವರ್ಷ ತುಂಬಿದಾಗ, ಅವರು 102 ವರ್ಷಗಳ ತುಂಬು ಜೀವನವನ್ನ ನಡೆಸಿದ್ರು ಅಂತ ಅವಾಗಲೇ ತಿಳ್ಕೊಂಡ್ವಿ. ಅವರಿಗೆ 100 ವರ್ಷವಾದಾಗ ಅವರ ಜನ್ಮ ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಇರ್ತಾರೆ. ಎಲ್ಲಿ? ಬೆಂಗಳೂರಲ್ಲಿ. ಆಗ ಆ ಸಮಾರಂಭದಲ್ಲಿ ನೆಹರೂರವರು ವಿಶ್ವೇಶ್ವರಯ್ಯನವರನ್ನ ಮುಕ್ತ ಕಂಠದಿಂದ ಹೊಗಳಿರುತ್ತಾರೆ. ಏನಂತಾರೆ ಅಂತಂದ್ರೆ, ದುರದೃಷ್ಟವಶಾತ್ ಭಾರತೀಯರಾಗಿರ್ತಕ್ಕಂತಹ ನಾವು ಹೆಚ್ಚು ಮಾತನಾಡ್ತೀವಿ ಎನ್ನುವಂತಹ ದೂಷಣೆಗೆ ಒಳಗಾಗಿದ್ದೀವಿ. ಭಾರತೀಯರು ತುಂಬಾ ಮಾತನಾಡ್ತೀವಿ, ಕೆಲಸ ಕಡಿಮೆ ಅಂತ ಹೇಳಿ ದೂಷಣೆಗೆ ಒಳಗಾಗಿದ್ದೀವಿ ನಾವು. ಆದ್ರೆ ಈ ಮಾತಿಗೆ ನೀವು ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ಅಂದ್ರೆ ಈ ಮಾತು ನಿಮ್ಗೆ ಅನ್ವಯಿಸೋದಿಲ್ಲ, ಈ ದೂಷಣೆ ನಿಮ್ಗೆ ಅನ್ವಯಿಸೋದಿಲ್ಲ. ದೂಷಣೆ ಅಂದ್ರೆ ಆರೋಪ. ಯಾಕೆ ಅಂದ್ರೆ ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಾ. ಮಾತು ತುಂಬಾ ಕಡಿಮೆ, ಆದ್ರೆ ಕೆಲಸವನ್ನ ಜಾಸ್ತಿ ಮಾಡಿದ್ದೀರಾ ನೀವು. ಹಾಗಾಗಿ ನಿಮ್ಮಿಂದ ನಾವು ತುಂಬಾ ಕಲಿಬೇಕಾಗಿದೆ ಅಂತ ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇವರ ಶತಮಾನೋತ್ಸವ ಸಮಾರಂಭದಲ್ಲಿ ಬೆಂಗಳೂರಿನಲ್ಲಿ ಇವರನ್ನ ಹೊಗಳಿ ಮಾತನಾಡಿರ್ತಕ್ಕಂತಹ ಸನ್ನಿವೇಶವನ್ನ ಲೇಖಕರು ಇಲ್ಲಿ ಬರೆದಿದ್ದಾರೆ. ಹೀಗೆ ನೆಹರೂರವರು ಹೇಳಿರ್ತಕ್ಕಂತಹ ಮಾತುಗಳು ಅಕ್ಷರಶಃ ಅಂದ್ರೆ ಒಂದೊಂದು ಅಕ್ಷರನೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸಲ್ಲುತ್ತಾ ಇತ್ತು. ಅಂದ್ರೆ ಸುಮ್ಮನೆ ಏನು ಅವರವರನ್ನ ಹೊಗಳಿರ್ಲಿಲ್ಲ. ನಿಜವಾಗ್ಲೂ ಕೂಡ ವಿಶ್ವೇಶ್ವರಯ್ಯನವರು ಹಾಗೆ ಇದ್ರು. ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನುವಂತಹ ಸ್ವಭಾವದವರು. ಹಾಗಾಗಿ ಅಕ್ಷರಶಃ ಅವರ ಮಾತುಗಳು ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತಾ ಇತ್ತು. ಅಲ್ಲದೆ ವಿಶ್ವೇಶ್ವರಯ್ಯನವರು ಭಾರತದ ಆಧುನಿಕತೆಯ ಹರಿಕಾರ ಅಂತ ಹೇಳಿ ಕರೆಸಿಕೊಂಡಿದ್ದಾರೆ. ಭಾರತದ ಆಧುನಿಕತೆಯ ಹರಿಕಾರ, ಭಾರತವನ್ನ ಆಧುನಿಕತೆಯತ್ತ ಕೊಂಡೊಯ್ದಿರ್ತಕ್ಕಂತಹವರಿವರು. ಹಾಗಾಗಿ ಇವರನ್ನ ಆ ರೀತಿಯಾಗಿ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ವಾಸ್ತವವಾಗಿ ಚಿಂತನೆ ಮಾಡ್ತಾ ಇದ್ರು, ನಿಸ್ವಾರ್ಥ ನಡತೆ ಇರಲಿತ್ತು, ವೈಜ್ಞಾನಿಕ ದೃಷ್ಟಿಕೋನ ಇತ್ತು, ದಕ್ಷ ಆಡಳಿತನೂ ಕೂಡ ಇತ್ತು. ಇವೆಲ್ಲದರ ತಳಹದಿಯ ಮೇಲೆ ಹೊಸ ರಾಷ್ಟ್ರವನ್ನ ಇವರು ನಿರ್ಮಿಸೋದಕ್ಕೆ ಮುಂದಾಗ್ತಾರೆ. ಯಾರೋ? ವಿಶ್ವೇಶ್ವರಯ್ಯನವರು. ಹೊಸ ರಾಷ್ಟ್ರವನ್ನ ಕಟ್ಟಬೇಕು, ನಮ್ಮ ರಾಷ್ಟ್ರವನ್ನ ಆಧುನಿಕತೆಯತ್ತ ಕೊಂಡೊಯ್ಯಬೇಕು, ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮ ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಹಂಬಲ ಅವರಲ್ಲಿತ್ತು. ಹಾಗಾಗಿ ಇವರು ನಿಸ್ವಾರ್ಥ ನಡತೆ, ವೈಜ್ಞಾನಿಕ ದೃಷ್ಟಿಕೋನ, ದಕ್ಷ ಆಡಳಿತದ ತರಹದಿಯ ಮೇಲೆ ಹೊಸ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ವಿದ್ಯಾರ್ಥಿಗಳೇ. ಮುಂದೆ ನೋಡಿ, ವಿಶ್ವೇಶ್ವರಯ್ಯ ಅವರು ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ
ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ವಿಶ್ವೇಶ್ವರಯ್ಯನವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಜನಿಸ್ತಾರೆ. ಇವರ ತಂದೆ ತಾಯಿಗಳ್ಯಾರೋ? ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಇವರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಂ ಎನ್ನುವಂತಹ ಅಗ್ರಹಾರದವರು. ನೋಡ್ರಿ, ಕರ್ನೂಲು ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆ. ಅಂದ್ರೆ ಮೂಲತಃ ಇವರು ಈ ಊರಿನವರು. ಯಾವುದು? ಮೋಕ್ಷಗೊಂಡಂ ಅನ್ನುವಂತಹ ಅಗ್ರಹಾರದಲ್ಲಿ ಜನಿಸಿದ್ರು. ಆದ್ರೆ ಕಾರಣಾಂತರದಿಂದಾಗಿ ಇವರು ಏನ್ ಮಾಡ್ತಾರೆ? ಕರ್ನಾಟಕಕ್ಕೆ ಬಂದು ನೆಲೆಸಿರ್ತಾರೆ. ಅದು ಎಲ್ಲಿ? ಚಿಕ್ಕಬಳ್ಳಾಪುರದ ಸಮೀಪದಲ್ಲಿರುವಂತಹ ಮುದ್ದೇನಹಳ್ಳಿ ಎನ್ನುವಂತಹ ಊರಲ್ಲಿ ಇವರು ಕಾರಣಾಂತರದಿಂದಾಗಿ ಕರ್ನಾಟಕಕ್ಕೆ ವಲಸೆ ಬಂದು ನೆಲೆಸಿರ್ತಾರೆ. ಇವ್ರಿಗೆ ನೋಡ್ರಿ, ಸರ್ ಎಂ ವಿಶ್ವೇಶ್ವರಯ್ಯ. ಎಂ ಅಂದ್ರೆ ಏನು? ಮೋಕ್ಷಗೊಂಡಂ. ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಅಂತ ಅರ್ಥ. ಈ ಮೋಕ್ಷಗೊಂಡಂ ಅನ್ನೋದು ಏನಪ್ಪಾ ಅಂತಂದ್ರೆ ಅವರ ಮನೆತನದ ಹೆಸರು. ಇವರಿಗೆ ಮೊದಲಿಂದಲೂ ಕೂಡ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎನ್ನುವಂತಹ ಅವರ ಮೂಲ ಸ್ಥಳ ಏನೈತಲ್ಲ, ಮೋಕ್ಷಗೊಂಡಂ ಎನ್ನುವಂತಹ ಅಗ್ರಹಾರನೇ ಅವರ ಮೂಲ ಸ್ಥಳ ಅಲ್ವಾ? ಹಾಗಾಗಿ ಇವರಿಗೆ ಇವರ ಹೆಸರಿನ ಜೊತೆಗೆ ಮೋಕ್ಷಗೊಂಡಂ ಎನ್ನುವಂತಹ ಅವರ ಮೂಲ ಸ್ಥಳದ ಹೆಸರು ಇವರ ಮನೆತನಕ್ಕೆ ಸೇರ್ಕೊಂಡಿತ್ತು. ಹಾಗಾಗಿ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಅಂತ ಇವರ ಹೆಸರು ಆಯಿತು. ಹೀಗೆ ಇವರ ತಾಯಿಯಾಗಿರ್ತಕ್ಕಂತಹ ವೆಂಕಟಲಕ್ಷ್ಮಮ್ಮನವರಿಗೆ ಅವರ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನುವಂತಹ ಹಂಬಲ ಇತ್ತು. ಅದಕ್ಕಾಗಿ ಏನ್ ಮಾಡ್ತಾರೆ? ಆ ಹಳ್ಳಿಯಲ್ಲಿ ಇದ್ರೆ ಮಕ್ಕಳು ಓದೋದಕ್ಕಾಗೋದಿಲ್ಲ. ಯಾವ ಹಳ್ಳಿ? ಮುದ್ದೇನಹಳ್ಳಿಯಲ್ಲಿ. ಮುದ್ದೇನಹಳ್ಳಿಯಲ್ಲಿ ಇದ್ರೆ ಮಕ್ಕಳು ಓದೋದಕ್ಕಾಗೋದಿಲ್ಲ ಅಂತ ಹೇಳಿ ಚಿಕ್ಕಬಳ್ಳಾಪುರಕ್ಕೆ ಅವರ ಸಂಸಾರವನ್ನ ಸ್ಥಳಾಂತರಿಸ್ತಾರೆ. ಅಲ್ಲಿ ಮಕ್ಕಳನ್ನ ಚೆನ್ನಾಗಿ ಓದಿಸಬಹುದು, ದೊಡ್ಡ ವ್ಯಕ್ತಿಗಳಾಗಬೇಕು ಮಕ್ಕಳು ಅನ್ನುವಂತಹ ಹಂಬಲ ಇತ್ತು. ನಿಜವಾಗ್ಲೂ ಕೂಡ ವಿಶ್ವೇಶ್ವರಯ್ಯನವರು ಅವರ ತಾಯಿಯ ಹಂಬಲವನ್ನ ಪೂರೈಸಿದರಲ್ವಾ? ಇವತ್ತಿಗೂ ಕೂಡ ವಿಶ್ವೇಶ್ವರಯ್ಯನವರು ಜೀವಂತವಾಗಿದ್ದಾರೆ, ಸಾಧಕರು ಅಂತ ಕರೆಸ್ಕೊಂಡಿದ್ದಾರೆ. ಅವರೆಲ್ಲರ ಬಗ್ಗೆ ಇವತ್ತಿಗೂ ಕೂಡ ನಾವು ಓದಿ ತಿಳ್ಕೊತಿದೀವಿ. ಎಂತಹ ದೊಡ್ಡ ವ್ಯಕ್ತಿ ಅಲ್ವಾ? ಅವರ ತಾಯಿಯ ಆಸೆ, ಕನಸು ನೆರವೇರಿದೆ ಅಲ್ವಾ? ಸರಿ, ಮುಂದೆ ನೋಡಿ ವಿದ್ಯಾರ್ಥಿಗಳು. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಯರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಕೂಡ ಪಾತ್ರರಾದರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಏನ್ ತಿಳ್ಕೊತಿದೀವಿ ಅಂತಂದ್ರೆ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸದ ಬಗ್ಗೆ. ನೋಡಿ, ವಿಶ್ವೇಶ್ವರಯ್ಯನವರು ಮೂಲತಃ ಬಡ ಕುಟುಂಬದಿಂದ ಬಂದಿರುವಂತವ್ರು. ಆಗರ್ಭ ಶ್ರೀಮಂತರೇನೋ ಅವರು ಆಗಿರಲಿಲ್ಲ. ಅವರ ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದಲ್ಲಿ ಪಡೆದುಕೊಳ್ತಾರೆ. ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡ್ರು. ಹಾಗೆಯೇ ಪ್ರೌಢ ಶಿಕ್ಷಣವನ್ನ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪಡೆದುಕೊಳ್ತಾರೆ. ಹಾಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್, ಅಂದ್ರೆ ನೀವೇನ್ ಇವಾಗ PUC ಅಂತ ಕರಿತೀವಲ್ಲ ನಾವು, ಅದು ಇಂಟರ್ಮೀಡಿಯೇಟ್ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಅಲ್ಲೇನೆ 3 ವರ್ಷಗಳ BA ಪದವಿಯ ಶಿಕ್ಷಣವನ್ನು ಕೂಡ ಇವರು ಪಡೆದುಕೊಳ್ತಾರೆ. ಆದ್ರೆ ಅಲ್ಲಿಯವರೆಗೂ ಓದಿದ್ದೇ ಸಾಕಷ್ಟ ಆಯ್ತು. ಆದ್ರೆ ಅವರೇನು ಶ್ರೀಮಂತರಾಗಿರ್ಲಿಲ್ಲ ಅಲ್ವಾ? ಹಾಗಾಗಿ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ
ಆರ್ಥಿಕ ತೊಂದರೆ ಉಂಟಾಗ್ತಾ ಇತ್ತು. ಹಾಗಾಗಿ ಇವರು ಏನ್ ಮಾಡಿದ್ರು ಅಂತಂದ್ರೆ, ಅಂದಿನ ಮೈಸೂರು ದಿವಾನರು, ನೋಡ್ರಿ ದಿವಾನರು ಅಂತ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಲ್ವಾ, ದಿವಾನರು ಅಂದ್ರೆ ಮಂತ್ರಿ ಅಥವಾ ಸಚಿವರು ಅಂತ. ಸಿ ರಂಗಾಚಾರ್ಯ ಅನ್ನುವಂಥವ್ರು ದಿವಾನರಾಗಿದ್ರು. ಅವರು ಆಗ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ರು. ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರು. ಇವಾಗ ನೀವುಗಳು ಕೂಡ ಪಡ್ಕೋತಿರಲ್ವಾ, ಸ್ಕಾಲರ್ಶಿಪ್ ಅಂತ ತಗೊಂತಿರಲ್ವಾ, ಅದೇ ವಿದ್ಯಾರ್ಥಿ ವೇತನ. ಅಂದ್ರೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ಸರ್ಕಾರ ಆರ್ಥಿಕ ಸಹಾಯವನ್ನ ಮಾಡುತ್ತೆ. ಹೀಗೆ ಅವತ್ತು ಕೂಡ ಮೈಸೂರು ದಿವಾನರಾಗಿದ್ದಂತಹ ಸಿ ರಂಗಾಚಾರ್ಯ ಅವರು ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ರು. ಅದನ್ನ ಬಳಸಿಕೊಂಡು ಇವರು ಪೂನಾದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಬರೀ ಶಿಕ್ಷಣ ಪಡ್ಕೊಳ್ಳಿಲ್ಲ, ಅವರು ಪ್ರಥಮ ಸ್ಥಾನದಲ್ಲಿ ಅದರಲ್ಲಿ ತೇರ್ಗಡೆಯನ್ನ ಹೊಂದುತ್ತಾರೆ. ಆ ಡಿಪ್ಲೊಮಾ ಶಿಕ್ಷಣವನ್ನ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಹೊಂದುತ್ತಾರೆ. ಒಂದು ಬಹುಮಾನಕ್ಕೂ ಕೂಡ ಅವರು ಪಾತ್ರರಾಗ್ತಾರೆ. ಯಾವ ಬಹುಮಾನ? ಜೇಮ್ಸ್ ಬರ್ಕ್ಲಿ. ಯಾವ ಬಹುಮಾನ? ಜೇಮ್ಸ್ ಬರ್ಕ್ಲಿ. ನೋಡಿ, ಜೇಮ್ಸ್ ಬರ್ಕ್ಲಿ ಅನ್ನುವಂತಹವರು ನ್ಯೂಯಾರ್ಕ್ ದೇಶದ ಒಬ್ಬ ಕಲಾವಿದ. ಅಷ್ಟೇ ಅಲ್ಲ, ಪ್ರೊಫೆಸರ್ ಕೂಡ ಆಗಿದ್ರು. ಅವರ ಹೆಸರಿನಲ್ಲಿ ಕೊಡ್ತಕ್ಕಂತಹ ಬಹುಮಾನವೇ ಜೇಮ್ಸ್ ಬರ್ಕ್ಲಿ ಬಹುಮಾನ. ಇದನ್ನ ಚೆನ್ನಾಗಿ ಓದಿ ತೇರ್ಗಡೆಯಾಗಿರ್ತಕ್ಕಂತಹ, ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆವತ್ತಿನ ಕಾಲದಲ್ಲಿ ಈ ಬಹುಮಾನವನ್ನ ಕೊಡ್ತಾ ಇದ್ರು. ಹಾಗಾದ್ರೆ ಆ ಬಹುಮಾನಕ್ಕೆ ಯಾರು ಪಾತ್ರರಾಗಿದ್ರಲ್ಲಿ? ಸರ್ ಎಂ ವಿಶ್ವೇಶ್ವರಯ್ಯನವರು. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ನಾವು ವಿಶ್ವೇಶ್ವರಯ್ಯ ಅವರು ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅನ್ನುವಂಥದ್ದನ್ನ ತಿಳ್ಕೊತೀವಿ. ನೋಡಿ, ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜಾ ನದಿಯ ನೀರಾವರಿ ಕಾಲುವೆಗೆ ತೂಗು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ಅಂದಿನ ಮುಂಬೈ ಪ್ರಾಂತದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಸ್ಟ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಇದನ್ನೇ ಮುಂದೆ ಗ್ವಾಲಿಯರ್ನ ತಿಗ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ, ಈಗಿನ ಮಂಡ್ಯ ಜಿಲ್ಲೆಯ ಜಲಾಶಯಕ್ಕೂ ಅಳವಡಿಸಲಾಯಿತು. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಎಂಬುದು ಗಮನಾರ್ಹ ಅಂಶ. ನೋಡಿ ವಿದ್ಯಾರ್ಥಿಗಳೇ, ಒಂದಲ್ಲ ಎರಡಲ್ಲ ಸಾಕಷ್ಟು ಅತ್ಯುತ್ತಮವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ವಿಶ್ವೇಶ್ವರಯ್ಯನವರು ಮಾಡಿದರು. ನೋಡಿ, ಪೂನಾದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೆ ಪಾತ್ರರಾಗಿದ್ದರು. ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ರು. ಇವರ ವೃತ್ತಿ ಜೀವನವನ್ನ ನೋಡಲಾಗಿ ಇವರು ಮೊಟ್ಟ ಮೊದಲು ಯಾವ ಕೆಲಸಕ್ಕೆ ಸೇರ್ಕೊಂಡ್ರಪ್ಪ ಅಂತಂದ್ರೆ ಸಹಾಯಕ ಇಂಜಿನಿಯರ್ ಆಗಿ. ಯಾವ ವರ್ಷದಲ್ಲಿ? 1884ರಲ್ಲಿ ಮುಂಬೈ ಪ್ರಾಂತದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗೆ ಅಲ್ಲಿ ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ, ಖಾಂದೇಶ ಮತ್ತು ನಾಸಿಕ್ ಅಂತಕ್ಕಂತಹ ಜಿಲ್ಲೆಗಳಲ್ಲಿ ಪಂಜಾ ಎನ್ನುವಂತಹ ನದಿ ಹರಿತಾ ಇತ್ತು. ಆ ನದಿಯ ನೀರಾವರಿ ಕಾಲುವೆಗೆ ತೂಗು ಮೇಲ್ಗಾಲುವೆಯನ್ನ ನಿರ್ಮಿಸುವಂತಹ ಕಾರ್ಯದಲ್ಲಿ ಇವರು ಯಶಸ್ವಿಯನ್ನ ಪಡ್ಕೊಂಡ್ರು. ತೂಗು ಮೇಲ್ಗಾಲುವೆ ಅಂತಂದ್ರೆ
ಮೇಲೆ ಕಾಲುವೆಯನ್ನ ನಿರ್ಮಾಣ ಮಾಡೋದು. ಈಗ ನೀವು ಸೇತುವೆಗಳನ್ನ ನೋಡ್ತಿರಲ್ವಾ, ನದಿಗೆ ಸೇತುವೆ ಕಟ್ಟಿರ್ತಾರಲ್ಲ, ಆ ರೀತಿಯಾಗಿ ಕಾಲುವೆ, ನೀರು ಹರಿದು ಹೋಗ್ತಕ್ಕಂತಹ ಕಾಲುವೆಯನ್ನ ಕಟ್ಟೋದು. ಅದಕ್ಕೆ ತೂಗು ಮೇಲ್ಕಾಲುವೆ ಅಂತ ಕರೀತಾರೆ. ಯಾವ ನದಿಗೆ ಕಟ್ಟಿದ್ರು? ಪಂಜ್ರಾ ನದಿಗೆ. ಯಾವ ಜಿಲ್ಲೆಯಲ್ಲಿ? ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಯಲ್ಲಿ ಪಂಜ್ರಾ ನದಿ ಹರಿತಾ ಇತ್ತು. ಆ ನದಿಗೆ ನೀರಾವರಿಗೋಸ್ಕರ ತೂಗು ಮೇಲ್ಕಾಲುವೆಯನ್ನ ಇವರು ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿಯನ್ನ ಗಳಿಸ್ತಾರೆ. ನೋಡ್ರಿ, ಮೊದಲನೇ ಸಾಧನೆ ಅವರು ತೂಗು ಮೇಲ್ಕಾಲುವೆ ನಿರ್ಮಾಣ ಮಾಡಿದ್ದು. ಇದರಿಂದಾಗಿ ಅವರು ಆ ಮುಂಬೈ ಪ್ರಾಂತ್ಯದಲ್ಲಿ ಮೇಲಾಧಿಕಾರಿಗಳಿಂದ ತುಂಬಾ ಮೆಚ್ಚುಗೆಗೆ ಒಳಗಾಗ್ತಾರೆ. ಹಾಗೇನೆ ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಅವರು ಸಿಂಧ್ ಪ್ರಾಂತ್ಯದ, ಮುಂಬೈ ಪ್ರಾಂತ್ಯದಿಂದ ಸಿಂಧ್ ಪ್ರಾಂತ್ಯದ ಸುಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಹಾಗೇನೆ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಯಾರಾಗಿದ್ರಪ್ಪ ಅಂತಂದ್ರೆ ಲಾರ್ಡ್ ಸಂಡ್ ಹರ್ಸ್ಟ್ ಅನ್ನುವಂಥವರು ಗವರ್ನರ್ ಆಗಿದ್ರು. ಅವರು ಇವರನ್ನ ಮುಕ್ತ ಕಂಠದಿಂದ ಹೊಗಳುತ್ತಾರೆ, ಅಂದ್ರೆ ತುಂಬಾ ಪ್ರಶಂಸಿಸ್ತಾರೆ, ಮನ ತುಂಬಿ ಇವರನ್ನ ಹಾಡಿ ಹೊಗಳುತ್ತಾರೆ. ಯಾರು? ಲಾರ್ಡ್ ಸಂಡ್ ಹರ್ಸ್ಟ್ ಎನ್ನುವಂತಹ ಗವರ್ನರ್. ಯಾವ ಪ್ರಾಂತದವರು? ಮುಂಬೈ ಪ್ರಾಂತದವರು. ಹಾಗೆ ಪೂನಾದಲ್ಲಿ ಮುಥಾ ಎನ್ನುವಂತಹ ಕಾಲುವೆಗೆ ಪೀಪ್ ಜಲಾಶಯ ನೀರಿನ ನೆಲೆಯಾಗಿತ್ತು. ಪೀಪ್ ಜಲಾಶಯದಿಂದ ಮುಥಾ ಕಾಲುವೆಯಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಅದಕ್ಕೆ ಇವ್ರೇನ್ ಮಾಡಿದ್ರಪ್ಪ, ಹೊಸದನ್ನ ಏನ್ ಅನ್ವೇಷಣೆ ಮಾಡಿದ್ರು ಅಂತಂದ್ರೆ ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ. ನೋಡ್ರಿ, ಸ್ವಯಂ ಚಾಲಿತ ಬಾಗಿಲುಗಳು. ಈ ಜಲಾಶಯಗಳಲ್ಲಿ ನೀರು ಒಂದು ಹಂತಕ್ಕೆ, ಒಂದು ಮಟ್ಟಕ್ಕೆ ಬಂದ ನಂತರ ಅಪಾಯದ ಮಟ್ಟ ಸೂಚನೆಯಲ್ಲಿದ್ದಾಗ ಆ ಬಾಗಿಲುಗಳು ತಾವೇನೆ ತೆರೆದುಕೊಳ್ತವೆ. ಅದಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳು ಅಂತ ಹೇಳಿ ಕರೀತಾರೆ. ಅಂತಹ ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ಇವರ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು. ಮೊದಲೇ ಇವರೇನ್ ಮಾಡಿದ್ರು? ತೂಗು ಮೇಲ್ಗಾಲುವೆಯನ್ನು ನಿರ್ಮಾಣ ಮಾಡಿದ್ರು. ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗಾಗಿ ಇವರನ್ನ ಮುಂಬೈ ಪ್ರಾಂತದ ಗವರ್ನರ್ ತುಂಬಾ ಪ್ರಶಂಸಿಸಿದ್ರು. ಅಷ್ಟೇ ಅಲ್ಲದೆ ಈಗ ಪೀಪ್ ಜಲಾಶಯಕ್ಕೆ, ಮುಥಾ ಕಾಲುವೆಗೆ ನೀರು ಹರ್ಕೊಂಡು ಹೋಗ್ತಿತ್ತಲ್ಲ, ಆ ಪೀಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನ ಅಳವಡಿಸ್ತಾರೆ. ಹಾಗೆಯೇ ಇದೇ ಸ್ವಯಂ ಚಾಲಿತ ಬಾಗಿಲುಗಳ ವ್ಯವಸ್ಥೆಯನ್ನ ಮುಂದೆ ಎಲ್ಲಿ ಅಳವಡಿಸ್ತಾರಪ್ಪ ಅಂತಂದ್ರೆ ಗ್ವಾಲಿಯರ್ನ ತಿಗ್ರ ಜಲಾಶಯಕ್ಕೆ. ನೋಡ್ರಿ, ಗ್ವಾಲಿಯರ್ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಸ್ಥಳ. ಗ್ವಾಲಿಯರ್ನ ತಿಗ್ರ ಜಲಾಶಯಕ್ಕೂ ಅಳವಡಿಸ್ತಾರೆ. ಅಷ್ಟೇ ಅಲ್ಲ, ಮೈಸೂರಿನ ಕೃಷ್ಣರಾಜಸಾಗರ ಅಂದ್ರೆ ಇವತ್ತಿನ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕೃಷ್ಣರಾಜಸಾಗರ ಅಣೆಕಟ್ಟಿದೆಯಲ್ಲ, ಅದಕ್ಕೂ ಕೂಡ ಸ್ವಯಂ ಚಾಲಿತ ಬಾಗಿಲುಗಳ ವ್ಯವಸ್ಥೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅಳವಡಿಸ್ತಾರೆ. ಹೀಗೆ ಅವರು ಅದಕ್ಕೂ ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದಲ್ಲೇ ಸ್ಯಾನಿಟರಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾರೆ. ಸ್ಯಾನಿಟರಿ ಅಂದ್ರೆ ನೈರ್ಮಲೀಕರಣ ಅಂತ ಅರ್ಥ. ಅಂದ್ರೆ ಇದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂತಹ ಅನ್ಯದೇಶ ಪದ. ಸ್ಯಾನಿಟರಿ, ನೈರ್ಮಲೀಕರಣ. ಹಾಗೆಯೇ ಈ ಹುದ್ದೆಗೆ ನೇಮಕವಾಗಿರ್ತಕ್ಕಂತಹ ಪ್ರಥಮ ಭಾರತೀಯರು ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗ್ತಾರೆ. ಮುಂದೆ ನೋಡಿ ವಿದ್ಯಾರ್ಥಿಗಳು, ಪುಟಿಯುವ ಚೈತನ್ಯ, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು. ನೋಡ್ರಿ, ಒಂದು ಪ್ರದೇಶದಲ್ಲಿ ಇವರು ಕೆಲಸ ಮಾಡಿಲ್ಲ, ಮುಂಬೈ ಪ್ರಾಂತದಲ್ಲಿ ಕೆಲಸ ಮಾಡಿದ್ರು. ಮುಂಬೈ ಪ್ರಾಂತದಲ್ಲಿ ಖಾಂದೇಶ ಮತ್ತೆ ನಾಸಿಕ್ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರು. ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು. ಮತ್ತೆ ಪೀಪ್ ಜಲಾಶಯ ಪೂನಾದಲ್ಲಿ ಕೆಲಸವನ್ನ ಮಾಡಿದ್ರು. ಪೀಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳು. ಅಲ್ಲದೇನೆ ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಕೆಲಸ ಮಾಡಿದ್ರು, ತಿಗ್ರ ಜಲಾಶಯದಲ್ಲಿ. ಹಾಗೇನೆ ತಿಗ್ರ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ರು. ಅಷ್ಟೇ ಅಲ್ಲದೆ ಕರ್ನಾಟಕಕ್ಕೆ ಬಂದ್ರೆ ಮೈಸೂರಿನ ಅಣೆಕಟ್ಟು, ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಸ್ವಯಂ ಚಾಲಿತ ಬಾಗಿಲು ಅಳವಡಿಸಿದ್ರು. ಈಗ ನೋಡಿ, ಹೈದರಾಬಾದ್
ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಹೈದರಾಬಾದ್ ನಗರಕ್ಕೆ ಅಲ್ಲಿ ಹರಿತಾ ಇರುವಂತಹ ಈಸಿ ಮತ್ತು ಮೂಸಿ ಎನ್ನುವಂತಹ 2 ನದಿಗಳಿಂದಾಗಿ ತುಂಬಾ ಪ್ರವಾಹ ಉಂಟಾಗ್ತಿತ್ತು. ತುಂಬಾ ನಷ್ಟ ಅನುಭವಿಸ್ತಾ ಇತ್ತು ಆ ನಗರ. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ವಿಶ್ವೇಶ್ವರಯ್ಯನವರು ಕೊಡ್ತಾರೆ. 2 ನದಿಗಳಿಗೂ ಕೂಡ ಪ್ರತ್ಯೇಕ ಜಲಾಶಯವನ್ನ ನಿರ್ಮಿಸೋದ್ರ ಮೂಲಕ ಆ ಪ್ರವಾಹವನ್ನ ತಪ್ಪಿಸ್ತಾರೆ. ಮುಂದೆ ಹೈದರಾಬಾದ್ ನಗರ ತುಂಬಾ ಪ್ರಗತಿಯನ್ನ ಕಾಣುತ್ತೆ. ಹಾಗಾಗಿ ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಅದು ಕೂಡ ಸೇರ್ಕೊಳ್ತು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಷ್ಟೆಲ್ಲಾ ಕೆಲಸ ಕಾರ್ಯಗಳು ವಿಶ್ವೇಶ್ವರಯ್ಯನವರಿಂದ ಹೇಗೆ ಸಾಧ್ಯ ಆಯಿತು ಅಂದ್ರೆ ಪುಟಿಯುವ ಚೈತನ್ಯ ಅವರಲ್ಲಿತ್ತು. ಏನಿತ್ತು? ಪುಟಿಯುವ ಚೈತನ್ಯ, ಹೊಸ ಚೈತನ್ಯ ಅವರಲ್ಲಿ ತುಂಬಿತ್ತು. ನಾಳೆ ಮಾಡುವುದನ್ನ ಇಂದೇ ಮಾಡು, ಇಂದು ಮಾಡುವುದನ್ನ ಈಗಲೇ ಮಾಡಬೇಕು ಅನ್ನುವಂತಹ ತುಡಿತ, ಬಯಕೆ ಅವರಲ್ಲಿತ್ತು. ಅದರಿಂದಲೇ ಅವರು ಇಷ್ಟೆಲ್ಲಾ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಪುಸ್ತಕ ನೋಡ್ರಿ. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ, ರೈಲು ಮಾರ್ಗಗಳ ವಿಸ್ತರಣೆ ಕ್ರಮ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ, ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆ ಪುನರ್ ವ್ಯವಸ್ಥೆ, ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ, ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು. ಕುರುಹು ಅಂದ್ರೆ ಚಿಹ್ನೆ ಅಥವಾ ಸೂಚನೆಗಳು. ಅಂದ್ರೆ ಅವರು ಏನೇನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು. ಯಾವಾಗ? ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಾಗ. ಅವರು ಇನ್ನೂ ದಿವಾನರಾಗಿಲ್ಲ. ಅದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನದಲ್ಲಿ ಎಂಜಿನಿಯರ್ ಆಗಿ ಅವರು ಕೆಲಸವನ್ನು ನಿರ್ವಹಿಸಿದ್ರು. ನೋಡ್ರಿ, ಆಗ ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಮಾಡೋದು. ನೋಡ್ರಿ, ಕನ್ನಂಬಾಡಿ ಜಲಾಶಯ ಅಂದ್ರೆ ಅದೇ ಕೃಷ್ಣರಾಜಸಾಗರ ಅಣೆಕಟ್ಟು, ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಕಾವೇರಿ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟು, ಅದರ ನಿರ್ಮಾಣ. ಹಾಗೇನೆ ರೈಲು ಮಾರ್ಗಗಳು. ಈ ಮುಂಚೆ ಆಗ್ಲೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾಕಷ್ಟು ರೈಲು ಮಾರ್ಗಗಳನ್ನ ನಿರ್ಮಿಸಿದ್ರು ಅಲ್ವಾ? ಅವೆಲ್ಲವುಗಳ ವಿಸ್ತರಣೆ ಮಾಡೋದು, ಇನ್ನು ಹೆಚ್ಚಿಗೆ ಮಾಡೋದು. ಹಾಗೆಯೇ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದು. ಅಲ್ಲದೇನೆ ಮಾರಿಕಣಿವೆ ಜಲಾಶಯ ಹಿಂದೆ ತಿಳ್ಕೊಂಡಿದ್ವಲ್ವಾ? ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಾರಿಕಣಿವೆ ಜಲಾಶಯ, ವಾಣಿವಿಲಾಸ ಸಾಗರ ಅಂತ ತಿಳ್ಕೊಂಡಿದ್ವಲ್ಲ, ಮಾರಿಕಣಿವೆ ಎನ್ನುವಂತಹ ಸ್ಥಳದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಜಲಾಶಯ. ಅದರಿಂದ ಹೋಗ್ತಕ್ಕಂತಹ ನೀರಿನ ಹಂಚಿಕೆ ಆಗ್ತಿತ್ತಲ್ಲ, ಕಾಲುವೆಗಳ ಮೂಲಕ ಬೇರೆ ಬೇರೆ ಕಡೆಗೆ ನೀರು ಹರಿದು ಹೋಗುತ್ತಲ್ಲ, ಅದರ ಪುನರ್ ವ್ಯವಸ್ಥೆಯನ್ನ ಮಾಡಬೇಕು. ಹಾಗೇನೆ ಸಣ್ಣ ನೀರಾವರಿಗೆ ಮರುಜೀವ ಕೊಡಬೇಕು, ಅವುಗಳನ್ನ ವ್ಯವಸ್ಥಿತಗೊಳಿಸಬೇಕು. ಇವೆಲ್ಲ ಅಭಿವೃದ್ಧಿ ಕಾರ್ಯಗಳ ಅವರ ಕುರುಹಾಗಿದ್ವು. ಅಂದ್ರೆ ಇವೆಲ್ಲವುಗಳನ್ನು ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ವಿಶ್ವೇಶ್ವರಯ್ಯನವರು ಅನ್ಕೊಂಡಿದ್ರು. ಮುಂದೆ ನೋಡಿ, ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ನೋಡಿ, ಹಾಗಾದ್ರೆ ಈಗ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ರು. ನೋಡಿ, ಆಗ ಮೈಸೂರು ಸಂಸ್ಥಾನದ ಮಹಾರಾಜರು ಯಾರಾಗಿದ್ರಪ್ಪ? ಇವರು ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಂತಂದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರಾಗಿದ್ದರು. ಇವರೇನು ಮುಖ್ಯ ಇಂಜಿನಿಯರ್ ಆಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಲ್ವಾ, ಅದನ್ನೆಲ್ಲ ತಿಳಿದುಕೊಂಡು ಇವರನ್ನ ದಿವಾನರನ್ನಾಗಿ ನೇಮಿಸೋದ್ರ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕ್ತಾರೆ. ನೋಡ್ರಿ, ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ, ಬದಲಾವಣೆಯ ಕಾಲ. ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಬೇಕು ಮೈಸೂರು ಸಂಸ್ಥಾನ ಅಂತ ಹೇಳಿ ಆ ಪರಿವರ್ತನೆಗೋಸ್ಕರ ಇವರನ್ನ ದಿವಾನರನ್ನಾಗಿ ನೇಮಿಸ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು.
ಹಾಗೆಯೇ ಇವರು ಕೂಡ ದಿವಾನರಾಗಿ ಸಾಕಷ್ಟು ನಿಷ್ಠೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲದೇನೆ ಆಡಳಿತದಲ್ಲಿ ಹೊಸ ಮಾದರಿಯನ್ನ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನ ತರ್ತಾರೆ. ಯಾರು? ವಿಶ್ವೇಶ್ವರಯ್ಯನವರು. ಅಲ್ಲದೇನೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಹಾಗೆ ಸಂಸ್ಥಾನದಲ್ಲಿ, ಮೈಸೂರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂತಹ ಆ ಆಡಳಿತ ಪದ್ಧತಿಯನ್ನ ಇವರು ವಿಕೇಂದ್ರೀಕರಣಗೊಳಿಸ್ತಾರೆ. ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನ ಪ್ರತ್ಯೇಕಗೊಳಿಸ್ತಾರೆ. ಇವರ ಈ ಎಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನೋಡಿ ಗಾಂಧೀಜಿಯವರು ಕೂಡ ಮುಕ್ತ ಕಂಠದಿಂದ ಹೊಗಳುತ್ತಾರೆ. ಮೈಸೂರಿನ ಆಡಳಿತ ಪದ್ಧತಿಯನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ. ಅಂತಹ ಬದಲಾವಣೆಯನ್ನ ಯಾರು ತಂದ್ರು? ವಿಶ್ವೇಶ್ವರಯ್ಯನವರು. ಇವರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಂದಾಗಿ, ಇವರ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತದಿಂದಾಗಿ ಮಾದರಿ ಮೈಸೂರು ಎನ್ನುವಂತಹ ಹೊಸ ಆಡಳಿತ ಪದ್ಧತಿನೇ ರೂಪಿತವಾಯಿತು. ಯಾವ ಆಡಳಿತ ಜನ್ಮ ತಾಳಿತು? ಮೈಸೂರು ಮಾದರಿ. ಅಂದ್ರೆ ಆಡಳಿತ ಪದ್ಧತಿ ಇದ್ರೆ ಮೈಸೂರಿನ ಹಾಗೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಮೈಸೂರಿನ ಮಾದರಿ ಎನ್ನುವಂತಹ ಹೊಸ ಆಡಳಿತ ಪದ್ಧತಿ ಜನ್ಮ ತಾಳುತ್ತೆ ವಿದ್ಯಾರ್ಥಿಗಳೇ. ಇನ್ನ ಮುಂದೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ನೋಡೋಣ. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ನೋಡಿ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಸುಧಾರಣೆಗಳನ್ನ ತಂದ್ರು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅವರು ಆಧುನಿಕ ಶಿಕ್ಷಣ ಪದ್ಧತಿ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಮೋಚ್ಚ ಪರಿಹಾರ ಅನ್ನೋದನ್ನ ಮನಗಂಡಿದ್ರು. ಯಾರೋ? ವಿಶ್ವೇಶ್ವರಯ್ಯನವರು. ಅಲ್ಲದೇ ಶಿಕ್ಷಣ ಎನ್ನುವಂಥದ್ದು ಸಂಜೀವಿನಿ ಇದ್ದಂತೆ ಅಂತ ಅವರು ಭಾವಿಸಿದ್ರು. ಹಾಗಾಗಿ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ರೂಪಿಸ್ತಾರೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರನೇ ಅವರು 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಎನ್ನುವಂತಹ ಒಂದು ಹೊಸ ಕಾನೂನನ್ನ ಜಾರಿಗೆ ತರ್ತಾರೆ. ಅಲ್ಲದೆ ಅವತ್ತಿನ ದಿನದಲ್ಲಿ ಈ ಪ್ರೌಢಶಾಲೆಗಳೆಲ್ಲವೂ ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದು. ಅಂದ್ರೆ ಯಾವುದೇ ಶಾಲಾ ಕಾಲೇಜುಗಳಾದ್ರೂ ಕೂಡ ಅವು ಸ್ವತಂತ್ರವಾಗಿರೋದಿಲ್ಲ, ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲೇ ಸ್ಥಾಪಿತವಾಗಿರ್ತಾ ಇದ್ವು. ಹಾಗಾಗಿ ಮೈಸೂರಿನಲ್ಲಿರ್ತಕ್ಕಂತಹ ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ವು. ಆದ್ರೆ ವಿಶ್ವೇಶ್ವರಯ್ಯನವರು ಅದನ್ನು ಬದಲಾವಣೆ ಮಾಡಿ ಮೈಸೂರು ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆಯನ್ನು ನಡೆಸುವಂತಹ ಯೋಜನೆಯನ್ನ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ನೋಡಿ, ಆವಾಗಲೇ ನೋಡಿದ್ವಿ, ಪ್ರೌಢಶಾಲೆಗಳೆಲ್ಲವೂ ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಿದ್ರು. ಆದ್ರೆ ಅದನ್ನ ವಿಶ್ವೇಶ್ವರಯ್ಯನವರು ಬದಲಾಯಿಸಿದ್ರು. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ ನಾವೇ ಸ್ಥಾಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಅಲ್ಲದೆ ಶಿಕ್ಷಣದ ಬಗ್ಗೆ ಇವರಿಗೆ ಹೆಚ್ಚು ಒಲವಿತ್ತು. ಹಾಗಾಗಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗಬಾರದು. ಪ್ರಗತಿಪರ ರಾಜ್ಯದಲ್ಲಿ ಶಿಕ್ಷಣ ಅನ್ನುವಂಥದ್ದು ಆಜನ್ಮ ಸಿದ್ಧ ಹಕ್ಕಾಗಬೇಕು. ಶಿಕ್ಷಣ ಪಡೆಯುವಂತಹದ್ದು ಎಲ್ಲರ ಹಕ್ಕಾಗಬೇಕು. ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನ ಪಡೆಯಬೇಕು
ಅದು ಕೆಲವೇ ಜನರ ಸ್ವತ್ತಾಗಬಾರದು ಅನ್ನುವಂತಹ ನಿಲುವು ವಿಶ್ವೇಶ್ವರಯ್ಯನವರದಾಗಿತ್ತು. ಆದ್ದರಿಂದಾಗಿ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಹಾಗೆ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನ ನಿರ್ಮಾಣ ಮಾಡ್ತಾರೆ. ಹಾಗೆಯೇ ಕರ್ನಾಟಕದ ರಚನೆ, ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಅಭಿವೃದ್ಧಿಯನ್ನ ಪಡಿಸೋದಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಮುಂದೆ ನೋಡಿ, ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದೆಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕ, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಗೊತ್ತಾಗುತ್ತೆ ವಿಶ್ವೇಶ್ವರಯ್ಯನವರು ತಾಂತ್ರಿಕ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟರು. ಹಾಗೇನೆ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪಿಸೋದ್ರ ಮೂಲಕ ನಮ್ಮ ನಾಡನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದರು. ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಮೈಸೂರು ರಾಜ್ಯ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣ್ತೀವಿ ಇವರ ಕಾಲದಲ್ಲಿ. ನೋಡಿ, ಇವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನ ಕೊಟ್ರು. ಕೈಗಾರಿಕೆ ಇಲ್ಲ ಅಂತಂದ್ರೆ ಅದು ನಮ್ಮ ಅವನತಿ ಆದ ಹಾಗೆ. ಕೈಗಾರಿಕೀಕರಣದಿಂದಲೇ ನಾವು ಉನ್ನತಿಯನ್ನ ಸಾಧಿಸಬಹುದು ಅಂತ ಹೇಳಿ ಇವರು ತಿಳ್ಕೊಂಡಿದ್ರು. ಅದಕ್ಕೋಸ್ಕರ ಹಲವಾರು ಕಾರ್ಖಾನೆಗಳನ್ನ ಸ್ಥಾಪಿಸ್ತಾರೆ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸ್ತಾರೆ. ಅಲ್ಲದೇನೆ ಕಾರ್ಖಾನೆ, ಮೂಳೆ, ರಸಗೊಬ್ಬರ, ಹಾಗೆ ಗಂಧದೆಣ್ಣೆ, ಬೆಂಕಿ ಕಡ್ಡಿ, ಕಾಗದದ ಕಾರ್ಖಾನೆ, ಲೋಹ ತಯಾರಿಕೆ, ರಟ್ಟು, ಪೆನ್ಸಿಲ್, ಹೀಗೆ ಪೀಠೋಪಕರಣಗಳು, ಹೀಗೆ ಸಾಕಷ್ಟು ವಸ್ತುಗಳನ್ನು ತಯಾರಿಸುವಂತಹ ಬೇರೆ ಬೇರೆ ತರಹದ ಕಾರ್ಖಾನೆಗಳನ್ನ ಇವರು ಸ್ಥಾಪಿಸೋದ್ರ ಮೂಲಕ ಮೈಸೂರು ರಾಜ್ಯದಲ್ಲಿ ಅಥವಾ ಮೈಸೂರು ರಾಜ್ಯ ಕೈಗಾರಿಕೀಕರಣವನ್ನ ಹೊಂದುವ ಹಾಗೆ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ಹೀಗೆ ನೂರಾರು ಕೈಗಾರಿಕೆಗಳು ಇವರ ಅವಧಿಯಲ್ಲಿ ಪ್ರಾರಂಭಗೊಳ್ಳುತ್ತವೆ ವಿದ್ಯಾರ್ಥಿಗಳೇ. ಇನ್ನು ಮುಂದೆ ಅವರು ಆರ್ಥಿಕ ಚಟುವಟಿಕೆಗಳನ್ನ ಹೇಗೆ ಅಭಿವೃದ್ಧಿಪಡಿಸಿದ್ರು ಅನ್ನೋದನ್ನ ನೋಡೋಣ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡರು. ನೋಡಿ, ರಾಜ್ಯವನ್ನ ಆರ್ಥಿಕವಾಗಿಯೂ ಕೂಡ ಭದ್ರ ಬುನಾದಿಯನ್ನಾಗಿ ಮಾಡಿದರು. ಆದಾಯದ ಮೂಲವನ್ನ ಇಟ್ಕೊಂಡ್ರು. ಹಾಗಾಗಿ ಇವರು ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಏನನ್ನ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಫೀಡರ್ ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಕೈಗಾರಿಕೆಗಳಿಗೋಸ್ಕರ ಹೂಡಿಕೆಯನ್ನ ಮಾಡಿಸ್ತಾರೆ. ಅಭಿವೃದ್ಧಿ ನಿಧಿಗಳನ್ನ ರಚನೆಗೊಳಿಸ್ತಾರೆ. ಅಲ್ಲದೇನೆ ಸಾರ್ವಜನಿಕರಿಗೋಸ್ಕರ ಜೀವ ವಿಮಾ ಯೋಜನೆಯನ್ನ ಜಾರಿಗೆ ತರ್ತಾರೆ. ಹೀಗೆ ಆರ್ಥಿಕವಾಗಿಯೂ ಕೂಡ ಹಲವಾರು ಚಟುವಟಿಕೆಗಳನ್ನ ಇವರು ಮಾಡ್ತಾರೆ. ಹಾಗೆ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪಿಸ್ತಾರೆ. ಅದ್ರ ಮೂಲಕ ರೈತರಿಗೆ ಮತ್ತೆ ಇತರೆ ಕೆಲಸಗಾರಗಳಿಗೆ ಸಾಲದ ಸೌಲಭ್ಯ ದೊರಕೋ ಹಾಗೆ ಮಾಡ್ತಾರೆ. ಹೀಗೆ ರಾಜ್ಯದ ಆಸ್ತಿಯನ್ನ ಹೆಚ್ಚಿಸಿ ಆದಾಯವನ್ನೂ ಕೂಡ ತರೋದ್ರ ಮೂಲಕ ಇವರು ಅಭಿವೃದ್ಧಿ ಕಾರ್ಯಗಳನ್ನ ಅತಿ ಪ್ರಭಾವಯುತವಾಗಿ ಉಂಟು ಮಾಡ್ತಾರೆ. ಹಾಗೇನೆ
ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಳ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಇವರು ಎಷ್ಟೆಲ್ಲ ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನ ಕೊಂಡೊಯ್ದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಮುಖ್ಯ ಇಂಜಿನಿಯರ್ ಆಗಿ ಮೊದಲು ಕೆಲಸವನ್ನ ಮಾಡಿದ್ರು. ಆ ನಂತರ ಮೈಸೂರು ಸಂಸ್ಥಾನದ ದಿವಾನರಾಗಿ ನೇಮಕಗೊಂಡ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ. ಅಲ್ಲಿಂದ ಕೊನೆಯವರೆಗೂ ಕೂಡ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದ್ರು. ನೋಡ್ರಿ, 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆ ತಂದ್ರು. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದ್ರು. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ಕೊಡೋದ್ರ ಮೂಲಕ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಪ್ರಾರಂಭ ಮಾಡ್ತಾರೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಸಾಹಿತ್ಯಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ಕೊಡ್ತಾರೆ. ಕೈಗಾರಿಕರಣ ಇಲ್ಲವೇ ಅವನತಿ ಎನ್ನುವಂತಹ ಘೋಷಣೆಯನ್ನು ಹೊರಡಿಸ್ತಾರೆ. ಅದಕ್ಕೋಸ್ಕರ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ತಯಾರಿಸ್ತಾರೆ. ಹಾಗೇನೆ ಹಂಚಿನ ಕಾರ್ಖಾನೆ, ಮೂಳೆ, ಗೊಬ್ಬರ, ಬೆಂಕಿಪೊಟ್ಟಣ, ಕರಕುಶಲ ಪೀಠೋಪಕರಣಗಳು, ಹೀಗೆ ಹಲವಾರು ಕಾರ್ಖಾನೆಗಳನ್ನ, ನೂರಾರು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರೆ. ಆರ್ಥಿಕ ಚಟುವಟಿಕೆಯಲ್ಲಿ ಅಭಿವೃದ್ಧಿಯನ್ನು ತರೋದಕ್ಕೋಸ್ಕರ 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಸಾರ್ವಜನಿಕರಿಗೋಸ್ಕರ ಜೀವ ವಿಮಾ ಯೋಜನೆಯನ್ನ ಜಾರಿಗೆ ತರ್ತಾರೆ. ಕೈಗಾರಿಕೆ, ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನ ನಿರ್ಮಾಣ ಮಾಡ್ತಾರೆ. ಹೀಗೆ ವಿದ್ಯಾರ್ಥಿಗಳೇ, ಒಂದಲ್ಲ ಎರಡಲ್ಲ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದಲ್ಲಿ ಉಂಟು ಮಾಡ್ತಾರೆ. ಹಾಗಾಗಿ ಇವರನ್ನ ನಾವು ನಮ್ಮ ನಾಡಿನ ಭಾಗ್ಯ ಶಿಲ್ಪಿಗಳು ಅಂತ ಹೇಳಿ ಕರೆದ್ರೆ ತಪ್ಪಾಗಲಾರದು. ಹಾಗೇನೆ ವಿದ್ಯಾರ್ಥಿಗಳೇ, ಇವರು ಮಾಡಿರ್ತಕ್ಕಂತಹ ಈ ಎಲ್ಲಾ ಸಾಧನೆಗಳಿಗೆ ಕೆಲವೊಂದಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಹಾಗೇನೆ ಇವರು ಬರೀ ಇಂಜಿನಿಯರ್ ಆಗಿ, ದಿವಾನರಾಗಿ ಕೆಲಸ ಕಾರ್ಯಗಳನ್ನ ಅಷ್ಟೇ ಮಾಡಲಿಲ್ಲ, ಸಾಹಿತ್ಯದಲ್ಲೂ ಕೂಡ ಇವರಿಗೆ ಆಸಕ್ತಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಕೃತಿಗಳನ್ನ ಇವರು ಬರೆದಿದ್ದಾರೆ. ಅದೆಲ್ಲದನ್ನ ಈಗ ನೋಡೋಣ. ನೋಡಿ, ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಸಾಹಿತ್ಯ ದೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನೆಟ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಅವರ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಅನ್ನುವಂತಹ ಕೃತಿಗಳು. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ.ವಿ. ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ.ವಿ. ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇವರು ಮಾಡಿರ್ತಕ್ಕಂತಹ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಸರ್ಕಾರವೂ ಕೂಡ ಇವರಿಗೆ ಸಾಕಷ್ಟು ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ನೋಡಿ, ಇವರು ಗೊಮ್ಮಟ ವ್ಯಕ್ತಿತ್ವ. ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಗಾದೆ ಹಾಗೆ, ಅಂದ್ರೆ ಆಡುಗಳು ಹೇಗೆ ಮೇಯ್ಬೇಕಾದ್ರೆ, ತಿನ್ಬೇಕಾದ್ರೆ ಪ್ರತಿಯೊಂದು ಗಿಡದ ಸೊಪ್ಪನ್ನು ಕೂಡ ತಿಂತವೆ, ಯಾವುದೇ ಗಿಡದ ಸೊಪ್ಪನ್ನು ತಿನ್ನಲ್ಲ ಅನ್ನೋ ಹಾಗೆ ಇಲ್ಲ. ಆ ರೀತಿ ವಿಶ್ವೇಶ್ವರಯ್ಯನವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡದೇ ಇರುವಂತಹ ಕ್ಷೇತ್ರನೇ ಇಲ್ಲ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸುತ್ತೆ. ಹಾಗೇನೆ ಭಾರತ ರತ್ನ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಇವರಿಗೆ ಸಲ್ಲಿಸಿತು. ಹಾಗೆ ಹಲವಾರು ವಿಶ್ವವಿದ್ಯಾನಿಲಯಗಳು ಇವರಿಗೆ ಸದಸ್ಯತ್ವವನ್ನು ಕೊಡ್ತವೆ, ಜೊತೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡೋದ್ರ ಮೂಲಕ ಗೌರವಿಸುತ್ತವೆ. ಹಾಗೆಯೇ ಇವರ ಶತಮಾನ
ಅನ್ನೋದಕ್ಕೆ ಅವ್ರು ಬರೆದಿರ್ತಕ್ಕಂತಹ ಈ ಕೃತಿಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಎನ್ನುವಂತಹ ಕೃತಿಗಳನ್ನ ಬರೆದರು. ಅದರಲ್ಲಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎನ್ನುವಂಥದ್ದು ಅವರ ಆತ್ಮಚರಿತ್ರೆ ಅಥವಾ ಆತ್ಮಕಥೆ. ನೋಡಿ, ಇಷ್ಟೆಲ್ಲಾ ಕೃತಿಗಳನ್ನು ಕೂಡ ಬರೆದ್ರು. ಹಾಗಾಗಿ ಇವರ ಶತಮಾನೋತ್ಸವದ ಸವಿನೆನಪಿಗೋಸ್ಕರ ಸರ್ MV ಅಭಿನಂದನಾ ಗ್ರಂಥವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇವರು 102 ವರ್ಷಗಳ ತುಂಬು ಜೀವನವನ್ನು ನಡೆಸಿರ್ತಕ್ಕಂತಹ ಇವರು 1962ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಇವರ ನೆನಪಿಗೋಸ್ಕರ, ಇವರ ಹುಟ್ಟುಹಬ್ಬದ ಸವಿನೆನಪಿಗೋಸ್ಕರ ಏನ್ ಮಾಡಲಾಗುತ್ತೆ, ಪ್ರತಿ ವರ್ಷ ಸೆಪ್ಟೆಂಬರ್ 15ನೇ ತಾರೀಕಿನಂದು ಇಂಜಿನಿಯರ್ಸ್ ದಿನಾಚರಣೆ ಅಂತ ಹೇಳಿ ಆಚರಿಸೋದ್ರ ಮೂಲಕ ನಾವು ಪ್ರತಿ ವರ್ಷ ವಿಶ್ವೇಶ್ವರಯ್ಯನವರನ್ನ ಸ್ಮರಿಸ್ಕೋತೀವಿ. ನೋಡಿ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಇಂಜಿನಿಯರ್ಸ್ ದಿನಾಚರಣೆಯ ದಿನ ಮಾತ್ರ ವಿಶ್ವೇಶ್ವರಯ್ಯನವರನ್ನ ನೆನಪಿಸಿಕೊಂಡ್ರೆ ಸಾಕಾಗಲಾರದು. ಯಾಕೆಂದ್ರೆ ಅವರು ನಮ್ಮ ನಾಡನ್ನ ತುಂಬಾ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಭಾರತವನ್ನ ಆಧುನಿಕತೆಯ ಭಾರತವನ್ನ ಕಟ್ಟಲಿಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಆಧುನಿಕತೆಯ ಹರಿಕಾರ ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದಾರೆ. ಹಾಗಾಗಿ ಇಂತಹ ಸಾಧಕರಾದಂತಹ ವಿಶ್ವೇಶ್ವರಯ್ಯನವರನ್ನ ನಾವು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಇವತ್ತಿನ ಪಾಠದಿಂದ ವಿಶ್ವೇಶ್ವರಯ್ಯನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಪಾಠದ ಕೊನೆಗೆ ಇರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸೋದ್ರ ಮೂಲಕ ನೀವು ನೋಟ್ಸ್ ಅನ್ನ ಬರ್ಕೋಬೇಕು ವಿದ್ಯಾರ್ಥಿಗಳೇ. ಹಾಗೆ ಭಾಷಾ ಚಟುವಟಿಕೆಯ ಕಾರ್ಯಗಳನ್ನು ಕೂಡ ಮಾಡ್ಕೋಬೇಕು. ಧನ್ಯವಾದಗಳು.